ಕನ್ನಡ ಜಾಣೆಯರು ನಮಸ್ಕಾರ. ಈಗ SLC ಮತ್ತು PUC ಎಕ್ಸಾಮ್ ಹತ್ರ ಬರ್ತಾಯಿದೆ. ಪ್ರಜ್ಞಾವಂತ, ನಾಡಿನ ಬಗ್ಗೆ, ಸಮಾಜದ ಬಗ್ಗೆ, ಮಕ್ಕಳ ಭವಿಷ್ಯದ ಬಗ್ಗೆ ಕಾಳಜಿ ಇರೋಂಥವನು ಏನು ಮಾಡ್ತಾನೆ, ಏನು ಮಾಡ್ಬೋದು ಅಂತೇಳಿ ಅವಿವೇಕಿ ಥರ ನಡ್ಕೋತಾನ, ಅದು ಪೂರ್ವಕ ನಡ್ಕೋತಾನ. ಅಂಥ ಒಬ್ಬ ಅವಿವೇಕಿ ಥರ ನಡ್ಕೊಂಡ್ರೆ ಅವನ್ನ ಯಾವನಾರು ಚಿಂತಕ ಅಂತ ಕರೀತಾರೆ. ಅವನ್ನ ಚಿಂತಕ ಅಂತ ಕರೆಯುವ ಅವರಿನೆಷ್ಟು ಗತಿಗೆಟ್ಟರಿರಬೇಕು ಅದನ್ನು ಯೋಚನೆ ಮಾಡಿ. ಮತ್ತು ಈತರಿಗೆ ಸರಿಯಾದ ರೀತಿಯಲ್ಲಿ ಮುಟ್ಟು ನೋಡ್ಕೊಳಂಗೆ ನಮ್ಮ ಸನ್ಮಾನ್ಯ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವ್ರು ಕೊಟ್ಟಿದ್ದು ಖುಷಿ ಆಯಿತು. ಯಾಕಂದರೆ ಆ ಕ್ಷಣಕ್ಕೆ ಆ ಥರ ಕೊಡ್ತಾಯಿದ್ರೆ ಇಂಥ ಈ ಹುಳಗಳೆಲ್ಲ ಉಟ್ಕೊಳಲ್ಲ. ನಾನು ಯಾರ ಬಗ್ಗೆ ಹೇಳ್ತಾ ನಿಮ್ಗೆ ಗೊತ್ತಾಗಿದೆ. ಎಂಪುಂಗ್ಲಿಂತ ಹಾಸ್ಯಾಸ್ಪದವಾದನು ಕರ್ನಾಟಕದಲ್ಲಿ ಈ ಮೋದಿಯ ಸುಳ್ಳುಗಳನ್ನ ಪ್ರಚಾರ ಮಾಡಿಕೊಂಡು ಪ್ರಚಾರ ಮಾಡಿಕೊಂಡು ಐಷಾರಾಮಿ ಬದುಕ್ತಾ ಇರೋನು, ಕಂಡರ ಮಕ್ಕಳನ್ನ ಮೋರಿ ಕ್ಲೀನ್ ಮಾಡಾಕ್ಬಿಟ್ಟು ಇವನು ಕ್ಯಾಮ್ರಾಮನ್ ನಿಂತ್ಕೊಂಡು ಪೋಸ್ ಕೊಡೋ ಅಂತನು ಯಾರಂತ ಗೊತ್ತು ನಿಮಗೆ. ಅವನು ಚಕ್ರವರ್ತಿ ಸೂಲಿಬೇಲೆ ಅನ್ನೋನು. ಇವನು ನಿಜವಾಗ್ಲೂ ಸಹ ಸಮಾಜದ ಬಗ್ಗೆ ಕಾಳಜಿ ಇದ್ದರೆ, ಮಕ್ಕಳ ಭವಿಷ್ಯದ ಬಗ್ಗೆ ಅವ್ನಿಗೆ ಆಸಕ್ತಿ, ಅಂದರೆ ಅವ್ರಿಗೆ ಏನಾರು ಒಳ್ಳೇದು ಮಾಡಬೇಕು ಅಂತಿದ್ದರೆ ನೀನು ಕಲ್ತಂಥ ವಿದ್ಯೆಯಿಂದ, ನಿನ್ನ ಅನುಭವದಿಂದ ಆ ಮಕ್ಕಳು ಹೆಂಗೆ ಎಕ್ಸಾಮ್ ಕಂಟೆಂಟ್ ಮಾಡಬೇಕು, ಅಂದರೆ ಆತ್ಮವಿಶ್ವಾಸ ಹೆಂಗೆ ಬೆಳೆಸ್ಕೋಬೇಕು, ಏನೆಲ್ಲ ಅಂತ ಒಂದು ಟಿಪ್ಸ್ ಕೊಡ್ಬೋದು. ಅಷ್ಟೇ ಅವ್ರಿಗೆ ಕುತ್ಕೊಂಡು ವೀಡಿಯೋಗಳು ಮಾಡಿಯೋ ಮತ್ತೊಂದು ಬರೆದೋ ಏನೋ ಮಾಡಿ ಟಿಪ್ಸ್ ಕೊಡ್ಬೋದು, ಅಥವಾ ಅಲ್ಲೆಲ್ಲ ಹೋಗಿ ಅವ್ರಿಗೊಂದು ಮಾರ್ಗದರ್ಶನ ಮಾಡ್ಬೋದು. ಅದನ್ನು ಬಿಟ್ಟು ಅವ್ರ ವಿಷ ತುಂಬುವಂಥ ಮಕ್ಕಳಲ್ಲಿ ಒಂದು ರೀತಿಯ ದ್ವೇಷವನ್ನು, ಕೋಮು ಭಾವನೆ ಬೆಳೆಸೋಂಥ ಅಯೋಗ್ಯ ಕೆಲಸ ಮಾಡ್ತೀಯಲ್ಲ, ಇವ್ನಿಗೆ ಯಾವುದೋ ತ ನೋಡಿಬೇಕು ಹೇಳಿ ಒಂಥರ. ಎಂಥ ಕಚಡ ಇರ್ಬೋದು. ಇಂಥ ಲೋಫರ್ನ ಈ ಮೀಡಿಯಾಗಳ ಕೆಲವರು ಚಿಂತಕ ಅಂತ ಬೇರೆ ಮಾತಾಡ್ತಾರೆ. ಚಿಂತಕ ಅಂತೆ ಅವ್ರಿಗೆಂತ ಗತಿಗೆಟ್ಟವರು. ಇಂಥ ಒಬ್ಬ 3ನೇ ದರ್ಜೆಯ ಥರ್ಡ್ ಕ್ಲಾಸ್ನ ಚಿಂತಕ ಅನ್ನೋರು ಇವ್ರ ಯೋಗ್ಯತೆ ಅಂತದ್ದು ಅಂತೇಳಿ ಒಂದ್ಸಲ ಯೋಚನೆ ಮಾಡಿ. ನಡೆದಿದ್ದು ಇಷ್ಟೇ, ನಿಮಗೆಲ್ಲ ಗೊತ್ತಿದೆ. PUC ಮತ್ತು SLC ಎಕ್ಸಾಮ್ ಬರುತ್ತೆ. ಎರಡೂ ಸಹ ಒಂದೇ ದಿವಸ ಕ್ಲ್ಯಾಶ್ ಆಗುತ್ತೆ. ಅದಕ್ಕೇನು ಮಾಡ್ತಾರೆ ಅಂದರೆ, ಆವತ್ತು SLC ಎಕ್ಸಾಮ್ನ ಮಧ್ಯಾಹ್ನ ಮೇಲೆ ಇಟ್ಕೋತಾರೆ. ಮಧ್ಯಾಹ್ನ ಮೇಲೆ ಟೈಮ್ ಚೇಂಜ್ ಮಾಡ್ತಾರೆ. ಅದು ಅಚಾನಕಾಗಿ ಶುಕ್ರವಾರ ಬರುತ್ತೆ. ಇವನೇನು ಹೇಳ್ತಾನೆ ಅಂದರೆ, ಶುಕ್ರವಾರ ಬೇಕಂತ ಮಾಡಿದರು, 1000ಗೆ ಅನುಕೂಲ ಆಗಲಿ ಅಂತ, 1000 ಮಕ್ಕಳು ನಮಾಜ್ಗೆ ಹೋಗಲಿ ಅಂತ ಶುಕ್ರವಾರ ಎಕ್ಸಾಮ್ನ ಮಧ್ಯಾಹ್ನ ಮೇಲೆ ಮಾಡಿದ್ದಾರೆ. ಅದು ನಿಜನೇ. ಆದರೆ ಇಷ್ಟು ದಿವಸ ಶಾಲೆಗಳಲ್ಲಿ ಅಂದರೆ ಅವತ್ತು ಮಾತ್ರ 1000 ಮಕ್ಕಳು ನಮಾಜ್ ಮಾಡ್ತಾರೆ. ಆ ಶುಕ್ರವಾರ ಮಾತ್ರ ಶಾಲೆಗಳಂಗಾರೆ ಇದುವರೆಗೂ ಸರ್ಕಾರಿ ಶಾಲೆ ಇರ್ಬೋದು, ಖಾಸಗಿ ಶಾಲೆಗಳಿರ್ಬೋದು, ಯಾರಾದರೂ ಶುಕ್ರವಾರ ದಿವಸ 1000 ಮಕ್ಕಳಿಗೆ ನಮಾಜ್ ಮಾಡೋಕ್ಕೆ ಹೋಗ್ರಪ್ಪ ಅಂತ ಕಳಿಸಿದಾರ? ಯಾವುದಾರ ಮಸೀದಿಗೆ ಹೋಗಿ ಅಥವಾ ಅಲ್ಲೇ ಶಾಲೆಗಳಲ್ಲಿ ನಮಾಜ್ ಮಾಡಿ ಅಂತೇಳಿ ಅರ್ಧ ಗಂಟೆ 1 ಗಂಟೆ ಯಾವ ಥರ ಬ್ರೇಕ್ ಕೊಟ್ಟಿದ್ದಾರಾ? ಇದುವರೆಗೂ ಎಲ್ಲರೂ ಆಗಿದೆಯಾ ಕರ್ನಾಟಕದಲ್ಲಿ? ದೇಶದ ವಿಚಾರ ಗೊತ್ತಿಲ್ಲ ನನಗೆ. ಕರ್ನಾಟಕದಲ್ಲಿ ಇದುವರೆಗೂ ಎಲ್ಲಾದರೂ ಸಹ ಶುಕ್ರವಾರ ಮುಸಲ್ಮಾನ್ ಮಕ್ಕಳನ್ನ ನೀವು ನಮಾಜ್ ಮಾಡಿ ಅಂತ ಎಲ್ಲರೂ ಬಿಟ್ಟಿದ್ದಾರಾ? ಇಲ್ಲ ತಾನೆ. ಮತ್ತು ಇವತ್ತು ಹೆಂಗೆ ಹೇಳ್ತಾನೆ ಇವನು? ಇನ್ನು ಎಂಥ ಕಚಡ ಇರ್ಬೋದು ಇವನು. ಈ ಮಕ್ಕಳಲ್ಲಿ ದ್ವೇಷ ಭಾವನೆ ಬೆಳೆಸ್ತಿರಲ್ಲ. ಇವನು ಇದೇ ಹೊಸ್ತಲ್ಲ, ಹಿಂದೇನೂ ಆಗಿದೆ. ಅದನ್ನು ಹೇಳ್ತೀನಿ ನಾನು ನಿಮಗೆ. ನೀನು ನಿಜವಾಗ್ಲೂ ಸಹ ನಿನಗೆ ಒಂದು ಚೂರಾರು ಕಾಳಜಿ ಇದ್ದರೆ ಎಕ್ಸಾಮ್ ಹೆಂಗೆ ನಾನು ಅಟೆಂಡ್ ಮಾಡಬೇಕು, ಆತ್ಮವಿಶ್ವಾಸ ಹೆಂಗೆ ಬೆಳ್ಕೋಬೇಕು, ಇದೆಲ್ಲ ಹೇಳ್ಬೇಕು, ಮಕ್ಕಳಿಗೆ ಮಾರ್ಗದರ್ಶನ ಮಾಡಬೇಕು. ಅದು ಬಿಟ್ಬಿಟ್ಟು ನಿನ್ನ ತಲೆಯಲ್ಲಿ ತುಂಬಿಕೊಂಡಿರೋ ಅಮಾದಿಗಳನ್ನು ಏನು ಹೇಳ್ತಾರೆ, ಅಸಹ್ಯವನ್ನು, ಕಕ್ಕಸನ್ನೆಲ್ಲ ಕಕ್ತಾ ಇದೆಯಲ್ಲ, ನೀನು ಯಾವುದ್ರ ಥರ ನೋಡಿಬೇಕು? ನೀನು ಎಂಥ ಕಚಡ ಇರಬೇಕು ನೀನು. ಹಿಂದೆ ನಿಮಗೆ ಗೊತ್ತಿರ್ಬೋದು, ದಿನೇಶ್ ಅಮೀನ್ಮಠ್ ಅವ್ರ ಹೆಸರು ಕೇಳಿದ್ರು ನೀವು. ಸಿದ್ದರಾಮಯ್ಯನವರು ಮೊದಲನೇ ಸಲ ಮುಖ್ಯಮಂತ್ರಿ ಆದಾಗ ಮಾಧ್ಯಮ ಸಲಹೆಗಾರರಾಗಿದ್ದರು ಮತ್ತು ಭಾಳ ಪ್ರಮುಖವಾದ ಕನ್ನಡದ ಪತ್ರಕರ್ತರಲ್ಲಿ ಇವರು ಸಹ ಒಬ್ಬರು. ಪ್ರಜಾವಾಣಿಗೆ ದೆಹಲಿಯಿಂದ ಬರೀತಾಯಿದ್ರು. ಮತ್ತು ಪ್ರಖರ ಚಿಂತಕರು ಸಹ ಹೌದು. ತುಂಬ ಜನಗಳಿಗೆ ಸ್ಫೂರ್ತಿಯಾದಂಥವ್ರು ದಿನೇಶ್ ಅಮೀನ್ಮಠ್ ಅವರು ವಿವೇಕಾನಂದರ ಬಗ್ಗೆ ಒಂದು ಲೇಖನ ಬರೀತಾರೆ ಪ್ರಜಾವಾಣಿಯಲ್ಲಿ. ನಾನು ಓದಿದ್ದೀನಿ ಅದನ್ನು. ತುಂಬ ಜನ ಓದಿರ್ತೀರಿ. ತುಂಬ ಅದ್ಭುತವಾಗಿ ಬರೀತಾರೆ. ಅಂದರೆ ಸುಮ್ಮನೆ ಒಬ್ಬ ಮನುಷ್ಯನ ಇಂದ್ರ ಚಂದ್ರ ದೇವರು ಅನ್ನಲ್ಲ. ಪ್ರತಿಯೊಬ್ಬ ಎಂಥದೇ ಮಹಾತ್ಮ ಆದನು ಸಹ ನಮ್ಮಂಗೆ ಮನುಷ್ಯನಾಗಿ ಹುಟ್ಟಿರ್ತಾನೆ. ನಮ್ಮಂಗೆ ಮನುಷ್ಯ. ಅವನಿಗೆ ಹಸಿವು, ಬಾಯಾರಿಕೆ, ನೀರು ಎಲ್ಲ ಆಗುತ್ತೆ, ಕಾಯಿಲೆಗಳು ಬರುತ್ತೆ. ಆದರೆ ಸಾಮಾನ್ಯ ಮನುಷ್ಯ ಒಬ್ಬ ಹೆಂಗೆ ಉನ್ನತ ಮಟ್ಟ ಏರ್ವಲ್ಲ ಅಂಥೇಳಿ ವಿವೇಕಾನಂದ ಉದಾಹರಣೆ ಕೊಟ್ಟು ಒಂದು ಲೇಖನ ಬರೀತಾರೆ. ಮೊದಲನೇ ಒಂದು ಭಾಗ ಅವ್ರಿಗೆ ವಿಮರ್ಶಾತ್ಮಕ ಇರುತ್ತೆ. 2ನೇ ಭಾಗದಲ್ಲಿ ಅವ್ರನ್ನ ತುಂಬ ಹೊಗಳೇ ಇರುತ್ತೆ ಲೇಖನ. ಈ ಅವಿವೇಕಿ ಏನು ಮಾಡ್ತಾನೆ, ಸೂಲಿಬೇಲೆ ಅನ್ನೋನು ಸೆಕೆಂಡ್ ಬಿಟ್ಬಿಡ್ತಾನೆ. ಮೊದಲನೇ ಭಾಗವನ್ನು ಕಟ್ ಮಾಡಿ ಅಮಾಯಕ ಹುಡುಗರಿಗೆ, ಓದುವ ಈ ಪೂರ್ತಿ ವಿಷಯ ತಿಳ್ಕೊಳ್ಳೋ ಹವ್ಯಾಸ ಇಲ್ಲದ್ರೆ ಎಷ್ಟೋ ಹುಡುಗರಿಗೆ, ಮುಗ್ಧ ಹುಡುಗರಿಗೆ ಇದನ್ನೆಲ್ಲ ತೋರಿಸ್ಬಿಟ್ಟು ಇಲ್ಲದೆಲ್ಲ ಸುಳ್ಳುಗಳು ಹೇಳ್ಬಿಟ್ಟು, ಗೌರಿ ಲಂಕೇಶು ಕಲಬುರ್ಗಿ ಇದೇ ಥರ ತಾನೇ ಸುಳ್ಳು
ಅಮಾಯಕರು ತುಂಬಿಸ್ಬಿಟ್ಟು ಮರ್ಡರ್ ಮಾಡಿಸಿದ್ರು, ಕೊಲೆ ಮಾಡಿಸಿದಂಥ ಒಂದು ನೀಚ ಸಿದ್ಧಾಂತ ಇದೆಯಲ್ಲ, ಅದರಿಂದ ಪ್ರೇರೇಪಿತಗೊಂಡಂಥವ್ರು ಈ ಸೂಲಿಬೆಲೆ ಅಂತವ್ರು. ಅಮೀನ್ ಮಟ್ಟು ಅವ್ರ ಬಗ್ಗೆ ಒಂದಷ್ಟು ಜನಗಳನ್ನ ಹುಡುಗರನ್ನ ಬಿಡ್ತಾನೆ. ಅವರೆಲ್ಲ ಒಂದಷ್ಟು ಬಾಯಿ ಬಂದಂಗೆಲ್ಲ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅದು ಅಮೀನ್ ಮಟ್ಟು ಅವ್ರು ಸರಿಯಾಗಿ ತಿರುಗೇಟ್ ಕೊಡ್ತಾರೆ, ಅದು ಬೇರೆ ಪ್ರಶ್ನೆ. ಆ ಥರ ಬಾಯಿ ಬಂದ ಮಾತಾಡೋದ್ರಲ್ಲಿ ಒಂದು ಅವ್ರ ಮೇಲೆ ಮಾತಿನ ಮತ್ತು ಬೇರೆ ಬರಹದ ದಾಳಿ ಮಾಡಿದಂಥವ್ರಲ್ಲಿ ಇವತ್ತು ನಿಕೇತ್ ರಾಜ್ ಮೌರ್ಯ ಅಂತ ಕಾಂಗ್ರೆಸ್ಲಿದ್ದಾರಲ್ಲ, ಏನು ವಕ್ತಾರರಾಗಿದ್ದಾರಲ್ಲ, ಅವರು ಸಹ ಒಬ್ಬರು. ಇದೇ ನಿಕೇತ್ ರಾಜ್ ಮೌರ್ಯ ಇದೇ ಸೂಲಿಬೆಲೆ ಶಿಷ್ಯ ಆಗಿದ್ದ ಒಂದು ಕಾಲದಲ್ಲಿ ಯುವ ಬ್ರಿಗೇಡಿಂದ ಬಂದಂಥ ಮನುಷ್ಯ. ಅವತ್ತು ಹೆಂಗೆಲ್ಲ ಮಾತಾಡಿದ್ರು ಇರಲಿ. ಅದು ಅಂದರೆ ಮೊದಲಿಂದಲೂ ಸಹ ಅವನಿಗೆ ಸಮಾಜದ ಸ್ವಸ್ಥ್ಯವನ್ನು ಹಾಳು ಮಾಡದೆ ಈ ಅವಿವೇಕಿಯ ಕೆಲಸ. ಅದು ಬಿಟ್ಬಿಟ್ಟು ಇವನು ನೋಡಿ ಅಲ್ಲೆಲ್ಲಿ ನೋಡಿ ಇವನು ಈ ಕೆರೆ ಕ್ಲೀನ್ ಮಾಡ್ತೀನಿ, ನದಿ ಕ್ಲೀನ್ ಮಾಡ್ತೀನಿ, ಮೋರಿ ಕ್ಲೀನ್ ಮಾಡ್ತೀನಿ ಅಂತೇಳಿ ಒಂದಷ್ಟು ತಂಡಗಳು ಕಟ್ಕೊಂಡು ಹೋಗ್ತಾರೆ. ಅವರೆಲ್ಲ ಅಮಾಯಕರು ಪಾಪ, ಎಲ್ಲ ಶೂದ್ರ ದಲಿತ ಹುಡುಗರಾಗಿರ್ತಾರೆ. ಅದು ಬಿಟ್ಬಿಟ್ಟು ಮೇಲ್ವರ್ತಾರೆ ಯಾವನು ಬಂದಲ್ಲಿ ಕೂತ್ಕೊಂಡು ಮೋರಿ ಒಳಗೆ ಇಳಿಯಲ್ಲ, ಮತ್ತೊಂದು ಮಾಡಿರಲ್ಲ. ಇವನಂತೂ ಇಳಿಯಲ್ಲ. ಇವನು ಬರೀ ಪೋಸ್ ಕೊಟ್ಕೊಂಡು ವಿಡಿಯೋ ಮಾಡ್ಕೊಂಡು ನಾಟಕ ಆಡ್ತಾ ಇರ್ತಾರೆ. ಆದರೆ ತೊಳೆಯಕಲ್ಲ ಇಂಥ ಹುಡುಗರು ಬೇಕು. ಅದ್ರ ಬದಲು ನೀನು ವೈಜ್ಞಾನಿಕವಾಗಿ, ವೈಚಾರಿಕವಾಗಿ ಅಥವಾ ಒಂದು ಸಹಬಾಳ್ವೆ ದಿಕ್ಕಲ್ಲಿ ಹುಡುಗರಿಗೆ ಆ ಥರ ಮಾತುಗಳನ್ನು, ಕಟ್ಟುವ ಮಾತುಗಳನ್ನ ಯಾವ ಥರ ಆಡಿದಾನೆ. ಬರೀ ಪ್ರಚೋದನೆ ಕೊಡುವ, ಹಿಂಸೆಯನ್ನು ಪ್ರಚೋದಿಸುವ, ಒಡೆದಾಳುವ ಮತ್ತು ಬರೀ ಹಸಿ ಸುಳ್ಳುಗಳನ್ನ ಹೇಳುವ ಮಾತುಗಳನ್ನೇ ಆಡ್ತಾ ಬರ್ತಾ ಇರೋದು. ಅದು ಬಿಟ್ಟು ಯಾವತ್ತೂ ಸಹ ಇದರಿಂದ ಕಟ್ಟುವ ಮಾತುಗಳು ಯಾವತ್ತೂ ಸಹ ಬಂದಿಲ್ಲ. ಒಂದು ಖುಷಿ ಏನಪ್ಪ ಅಂದರೆ ಈ ವಿಚಾರದಲ್ಲಿ, ಯಾವಾಗ ಇವನು ಈ ಥರ ಮಕ್ಕಳ ವಿಷ ಬಿಚ್ಚಕ್ಕೆ ನೋಡಿದ್ನೋ, ಒಂದು ಶುಕ್ರವಾರ ಅಂತ ಕೊಟ್ಟಿದ್ದಾರೆ, ಸಾವಿರ ನಮಾಜ್ ಮಾಡಲಿಂದ ಕೊಟ್ಟಿದ್ದಾರೆ ಅಂತ ಸುಳ್ಳುಗಳನ್ನು ಒಬ್ಸೋಕ್ಕೆ ಶುರು ಮಾಡಿದ್ನೋ, ಆವಾಗ ಇಮ್ಮಿಡಿಯೇಟಾಗಿ ನಮ್ಮ ಮಧು ಬಂಗಾರಪ್ಪನವರು, ಶಿಕ್ಷಣ ಸಚಿವರು, ಅವರು ಸರಿಯಾಗಿ ಲಾತ ಕೊಡ್ತಾರೆ. ತನಗೆ ಹೇಳ್ತಾರೆ, ಹುಗಿತಾರೆ ಅವನಿಗೆ, ಇವ್ನು ಯಾವನ್ರಿ ಇವ್ನು ಫಸ್ಟ್ ಕೇಸ್ ಹಾಕ್ಬೇಕು ಇವ್ನ ಮೇಲೆ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಇಂಥ ಅಯೋಗ್ಯಿಂದ ಅವನು ಯಾವನಿಂದ ರೋಹಿತ್ ಚಕ್ರವರ್ತಿ ತಾನು ಎಡಬಿಡಂಗಿ, ಅವನು ಯಾವನ ಲೋಫರ್, ಅವನು ಪದೇ ಸಲ ನನಗೆ ಅಷ್ಟು ಸಿಟ್ಟು ಬರ್ತಾನೆ ಅವ್ನ ಹೆಸರು ಕೇಳ್ಬಿಟ್ರೆ ನನಗೆ. ಈ ಥರ್ಡ್ ಕ್ಲಾಸ್ ಒಬ್ಬ ವಾಚಾಳಿಯ ಭಾಷಣವನ್ನು ಪಠ್ಯಪುಸ್ತಕ ತುರುಕಿದ್ದ ಮಕ್ಕಳಿಗೆ ನೋಡಿ, ಇಂಥ ಒಬ್ಬ ಕುತಂತ್ರಿಯನ್ನು, ಹಿಂಸೆಯನ್ನು ಪ್ರತಿಪಾದಿಸುವನ್ನು, ಇಂಥ ವಾಚಾಳಿಯನ್ನು, ಇವನ ಒಂದು ಮಾತುಗಳನ್ನು ಪಠ್ಯಪುಸ್ತಕ ತುರುಕಿದ್ದ ಮಧು ಬಂಗಾರಪ್ಪನವ್ರು ಹೇಳ್ತಾರೆ, ಕಿತ್ತು ಬಿಸಾಕಿ ತೆಗಿಲಿಲ್ಲ, ಕಿತ್ತು ಬಿಸಾಕ್ತೆ ಅಂತ ಹೇಳ್ತಾರೆ, ಸರಿಯಾಗಿ ಹೇಳ್ತಾರೆ. ಹಾಗಾಗಿ ಮಧು ಬಂಗಾರಪ್ಪನವ್ರಿಗೆ ನಾವು ಒಂದು ರೀತಿ ಥ್ಯಾಂಕ್ಸ್ ಹೇಳಬೇಕು. ಆ ಸಮಯ ಪ್ರಜ್ಞೆ ಇದೆಯಲ್ಲ, ಅವರು ಸಮಯ ಪ್ರಜ್ಞೆಯನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡ್ರು, ನಿಮಗೆ ಸರಿಯಾಗಿ ತಿರುಗೇಟ್ ಕೊಟ್ಟರು. ದಯವಿಟ್ಟು ನೀವು ನಾನು ಹೇಳಿದ ಒಂದಷ್ಟು ಜನ ತಂದೆ ತಾಯಂದ್ರಿಗೆ ನಿಮ್ಮ ಮಕ್ಕಳನ್ನ ಇಂಥ ಅವಿವೇಕಿ ಜೊತೆ ಬಿಡಬೇಡಿ. ಒಂದಿನ ಬೀದಿ ಹೆಣ ಮಾಡಿಸ್ತಾರೆ ಇವರು. ನಿಮ್ಗೆ ಟೀನೇಜ್ ಏನೆಲ್ಲ ಆಯಿತು ಗೊತ್ತು. ಇವನು ಹೋಗಿ ಮತ್ತೆ ನಾಟಕ ಆಡ್ದ, ಮತ್ತೇನು ಪ್ರಚೋದನೆ ಕೊಡೋಕೆ ಹೋದ. ಅದು ಇವತ್ತು ಅದೆಲ್ಲ ಏನು, ಅವ್ರ ಮನೆಗೆ ಯಾರು ದಿಕ್ಕಾಗ್ತಾರೆ, ಅವ್ರ ಹೆಂಡತಿ ಮಕ್ಕಳು ಯಾರು ನೋಡ್ಕೋತಾರೆ, ಯಾರೂ ಇಲ್ಲ. ಮತ್ತು ಇನ್ನು ಹೊಸ ಹೊಸ ತೇವಲುಗಳು, ಹೊಸ ಹುಡುಗರು ಹುಡುಕೋದು, ಮತ್ತೆ ಪ್ರಚೋದನೆ ಕೊಡೋದು, ಇನ್ಯಾರೋ ಸಾಯಿಸ್ತಾ ಇರೋದು. ದಯವಿಟ್ಟು ನೀವು ನಿಮ್ಮ ಮಕ್ಕಳುಗಳನ್ನು ಇಂಥ ಹಲಾಲ್ಕೋರ ಕೈ ಕೊಡಬೇಡಿ. ಅವ್ರನ್ನ ಏನು ಮಾತಾಡ್ತಾ ಇದ್ದಾರೆ, ಏನು ಕತೆ ನೋಡ್ಕೊಳ್ಳಿ. ಅವ್ರ ಪಡೆಗೆ ಅವ್ರು ಕೆಲಸ ಮಾಡ್ಕೊಂಡು ಓದ್ಕೊಂಡು ಬದುಕಬೇಕೆ ವಿನಃ ಇಂಥ ಕಚಡಗಳ ಕೈಲಿ ನಿಮ್ಮ ಮಕ್ಕಳನ್ನ ಕೊಡಬೇಡಿ, ಭವಿಷ್ಯ ಹಾಳು ಮಾಡ್ತಾರೆ ಅಂತ ಹೇಳ್ತಾ, ಇಂಥನ್ನ ನೆಗ್ಲೆಕ್ಟ್ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.